ಪ್ಲಾನ್ ಮಾಡಿ ಹೊರಟದ್ದು ಅಜ್ಜಿ ಮನೆಗಾದ್ರು ಅಲ್ಲಿ ಹೋದ್ಮೇಲೆ ಗೊತ್ತದ್ದು ನಾವೆಂತ ಒಳ್ಳೆ ದಿನ ಚೂಸ್ ಮಾಡಾರೆ ಅಂತ. ತಂಗಿನೂ ಮನೆಗೆ ಬಂದಳೆ, ಹಾಗೆ ಅಜ್ಜಿ ಮನೆ ಕಡೆ ಹೋಗಿ ಬರುವ ಅಂತ ಹೊರಟದ್ದೇ ಆದ್ರೂ ದೇವಸ್ಥಾನದಲ್ಲಿ ಜಟ್ಕನ್ ಆವಾರಿ ನಡೀತಿತ್ತು. ನನ್ನ ಜೀವನದಲ್ಲೇ ನಾನು ರಾಶಿ ಸತಿ ವಿಸಿಟ್ ಮಾಡೋ ಟೆಂಪಲ್ಲೇ ದಾರೇಶ್ವರದ ದಾರನಾಥ ಟೆಂಪಲ್. ಎಂತಕ್ಕಂದ್ರೆ ನಮ್ಮ ಅಜ್ಜಿ ಮನೆ ಹತ್ರನೇ ಇರೋದ್ರಿಂದ ಸಿಕ್ಕಾಪಟ್ಟೆ ಸತಿ ನಾನು ಬಂದಿದ್ದೆ. ಆತ್ಮಲಿಂಗದ ಒಂದು ಭಾಗವಾದಂಥ ದಾರನಾಥನ ದರ್ಶನ ಪಡ್ಕೊಂಡು ನಾನು ಹೋದದ್ದೇ ಜಟ್ಕೇಶ್ವರನ ಗುಡಿ ಕಡೆಗೆ. ಅದಕ್ಕೆ ನಾನು ಅವಾಗ ಹೇಳಿದ್ದು ನಾನೊಂದು ಒಳ್ಳೆ ದಿನ, ವಿಶೇಷವಾದಂಥ ದಿನ ಬಂದೆ ಇಲ್ಲಿ ಅಂತ ಹೇಳಿ. ಅದೇ ಜಟ್ಕನ್ ಆವಾರಿ ನಡೀತಾ ಇತ್ತು. ನಾನು ಹೋಗುವಷ್ಟರಲ್ಲಿ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಪೂಜೆ ಇನ್ನೇನು ಮುಗೀತು ಅನ್ಬೇಕಾದ್ರೆ ನಾವು ಹೋಗಿ ಮುಟ್ಟದ್ದು. ದೇವ್ರ ದರ್ಶನ ಪಡ್ಕೊಂಡು ದೇವ್ರಿಗೆ ಕಾಯೆಲ್ಲ ಒಡಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಡ್ತಾ ಇದ್ರು. ನಾ ಹುಟ್ಟಿ ಇಷ್ಟು ವರ್ಷ ಆದರೂ ಕೂಡ ಇದೇ ಮೊದಲನೇ ಸತಿಗೆ ದಾರನಾಥನ ದೇವಸ್ಥಾನದಲ್ಲಿ ನಾನು ಪ್ರಸಾದ ಸ್ವೀಕರಿಸಿದ್ದು. ಮತ್ತೆ ಬಂದಂತ ಭಕ್ತಾದಿಗಳಿಗೆಲ್ಲರಿಗೂ ಅನ್ನದಾನ ನಡೀತಾ ಇತ್ತು. ಇವತ್ತು ನಾವು ಬರೋಕ್ಕೂ ಸರಿ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಅದಕ್ಕೆ ಇಲ್ಲೇ ಅನ್ನ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗುವ ಅಂತ ಹೊರಟ್ವಿ. ರತ್ ಬೀದಿಲಿರೋ ಕಲ್ಯಾಣ ಮಂಟಪದಲ್ಲಿ ಅನ್ನದಾನ ನಡೀತಾ ಇತ್ತು. ನಾವು ಲೈನಲ್ಲಿ ನಿಂತ್ಕೊಂಡ್ವಿ ಫ್ಯಾಮಿಲಿ ಸಮೇತ. ಜನ ಏನ್ ಜಾಸ್ತಿ ನೂಕು ನುಗ್ಲಾಗೋ ತರ ಜನ ಇರ್ಲಿಲ್ಲ. ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಂಡು ಅಜ್ಜಿ ಮನೆಗೆ ಹೋದ್ವಿ. ದಾರನಾಥನ ಟೆಂಪಲ್ ಬಗ್ಗೆ ಇನ್ನೊಂದಿನ ಹೇಳ್ತೀನಿ. ಮರೀದೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗುವ ಅಲ್ಲಿ ತನಕ ಟಾಟಾ.